ಇವೆಲ್ಲ ಹೇಳಿ ಸತ್ಯನಾ? ಖಂಡಿತ, ಮದರ್ ಪ್ರಾಮಿಸ್ ಸತ್ಯ. ಈಗ ಅಣ್ಣ ಫ್ರಮ್ ಮೆಕ್ಸಿಕೋ. ಎಸ್ ಸರ್, ಬಹಳ ಪ್ರಮುಖವಾಗಿ ಕೇವಲ ಡಾಲಿ ಧನಂಜಯ ಅವರು ಬರೀ ಆಕ್ಟರ್ ಮಾತ್ರ ಅಲ್ಲ, ಆಗಾಗ ನೆನಪಾಗುತ್ತಾಳೆ. ಗೊತ್ತಾ ಸಾಂಗ್ ಎಲ್ರಿಗೂ? ಸರ್, ಯಾಕದು ಹುಡ್ತು ಆ ಸಾಂಗ್ ನಿಮ್ಮ ಮನಸ್ಸಲ್ಲಿ? ಆ ಲೈನ್ಸ್, ಕಣ್ಣೀರಿಗೆ ನೆಪವಾಗುತ್ತಾಳೆ. ಅಲ್ಲ, ಎಲ್ರದ್ದು ಒಂದೊಂದು ಜರ್ನಿ ಇರುತ್ತಲ್ಲ. ಆ ಸಿನಿಮಾಗೆ ಬರೀಬೇಕು ಅಂತೇಳಿ ನಿರ್ದೇಶಕರು ನಂಗೆ ಹೇಳಿದ್ರ, ಎರಡು ಸಾಂಗ್ ಅನ್ನ ಬರೀಬೇಕು ಅಂತ. ಅದ್ರಲ್ಲಿ ಅದೊಂದು ಸಾಂಗು. ಸೊ ಎಲ್ಲರೂ ಬದುಕಲ್ಲೂ ಐ ಥಿಂಕ್ ಎಲ್ಲರೂ ಯಾರನ್ನಾರು ಮಿಸ್ ಮಾಡ್ಕೊಂಡಿರ್ತೀವಲ್ಲ, ಆ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಇದ್ದೇ ಇರುತ್ತೆ. ಅಂಡ್ ಆ ಸಾಂಗು ಆಕ್ಚುಲಿ ನಾನು ಫಸ್ಟ್ 2 ಲೈನ್ ಬರೆದು ನಿಲ್ಸಿದ್ದೆ, ಏನ್ ಮಾಡಬೇಕು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಒಂದಿನ ಚೆನ್ನೈಯಿಂದ ಬರ್ತಾ ನಮ್ಮ ಡ್ರೈವರ್ ರುದ್ರ ಅಂತ ಇದ್ದಾನೆ, ಅವನದು ಪಾಪ ಅಚ್ಚೆ ಎಲ್ಲ ಹಾಕ್ಸ್ಕೊಂಡು ಅವಾಗ ತಾನೇ ಲವ್ ಫೇಲ್ಯೂರ್ ಆಗಿತ್ತು. ಸೊ ಅವನದು ಏನಾದ್ರೂ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಈಗ ನಮ್ದೆಲ್ಲ ಹಳೇದಾಗೋಯ್ತು, ತುಂಬಾ ದಿನ ಆಗೋಯ್ತು ಕಾಲೇಜ್ ಸ್ಟೋರಿಗಳೆಲ್ಲ. ಸೊ ಹೊಸದಾಗಿ ಇನ್ಸ್ಪಿರೇಷನ್ ಏನೋ ಬೇಕಲ್ಲ ಅಂತ ಅವ್ನ ಲವ್ ಸ್ಟೋರಿನ ಕೇಳ್ಕೊಂಡ್ ಬರ್ತಾ ಇದ್ದೆ, ಏನೇನಾಯ್ತು ಏನು ಎತ್ತ ಅಂತೆಲ್ಲ. ಅವಾಗ ನೆಕ್ಸ್ಟ್ ಸಾಲ್ಗಳೆಲ್ಲ ಹುಟ್ಟಿದ್ದು. ಆಕ್ಚುಲಿ ಕ್ರೆಡಿಟ್ ನಮ್ಮ ರುದ್ರನ್ ಲವ್ ಸ್ಟೋರಿ ಕೊಡ್ಬೇಕದು. ಸರ್, ನೀವು ಮೂಲತಃ ಇಂಜಿನಿಯರ್. ನೀವು ಆಕ್ಚುಲಿ ಇವತ್ತು ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನಾನು ಲಕ್ಷ ಲಕ್ಷ ಸಂಬಳ ತಗೊಳ್ಬೇಕು ಅಂತ ಅನ್ಕೊಳ್ಳೋರು ಎಷ್ಟೋ ಜನ. ನೀವು ಅದನ್ನ ಯಾಕೆ ಬಿಟ್ಟು ಬಂದ್ರಿ? ನಿಮ್ ಪ್ಯಾಷನ್ ಏನು? ನಾನು ಚಿಕ್ಕ ಹುಡುಗನಿಂದನೂ ನಟನೇ ನನ್ನ ಪ್ಯಾಷನ್, ಆಕ್ಟರ್ ಆಗ್ಬೇಕು ಅನ್ನೋದು. ಬಟ್ ನಮ್ಗೂ ಭಯ ಇತ್ತು, ಅಂದ್ರೆ ಬಿಟ್ಟು ಬಂದು ಇಲ್ಲಿ ಏನಾಗ್ಬಿಡುತ್ತೋ ಅಂತ. ಬಟ್ ಇಲ್ಲಿ ಅಂದ್ರೆ ಇದೇ ತರದೊಂದು ಸ್ಟೇಜ್ ಏನೇ ನಮ್ಗೂ ಆ ನಂಬಿಕೆ ಕೊಟ್ಟಿದ್ದು. ನಾವು ಸ್ಟೇಜ್ ಅಲ್ಲಿ ಬಂದು ನಾಟಕ ಮಾಡಬೇಕಾದ್ರೆ, ಪರ್ಫಾರ್ಮ್ ಮಾಡಬೇಕಾದ್ರೆ ಪ್ರೇಕ್ಷಕರ ಕಡೆಯಿಂದ ಬೀಳ್ತಿದ್ದ ಚಪ್ಪಾಳೆ ಇದೆಯಲ್ಲ, ಅದು ಧೈರ್ಯ ಕೊಟ್ಟಿದ್ದು ಮುನ್ನುಗ್ಗಕ್ಕೆ. ಐ ಥಿಂಕ್ ನಮಗ್ ಬಹಳ ಇಷ್ಟಪಟ್ಟು ಏನ್ ಮಾಡ್ತೀವಲ್ಲ, ಆ ಕೆಲಸ ಮಾಡಿದ್ರೆ ಬಹಳ ಖುಷಿಯಾಗಿರ್ತೀವಿ ಅಂತ ನನ್ನ ನಂಬಿಕೆ. ಸೊ ನಾನು ಜಾಸ್ತಿ ಇಷ್ಟಪಡೋದು ಆಕ್ಟಿಂಗು. ಹಂಗಾಗಿ ಇದೇ ಪ್ಯಾಷನ್ ಡ್ರೈವ್ ಮಾಡುತ್ತೆ. ನಾನು ಆಗ್ಲೇ ದೌರ್ಬಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಕುಗ್ಗುವುದು ಕೂಡ ಒಂದು ದೌರ್ಬಲ್ಯನೇ. ಈ ಜರ್ನಿಯಲ್ಲಿ ಬಹುಶಃ ಇವತ್ತಿನ ಯೂಸ್ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಕುಗ್ಗಿದ ತಕ್ಷಣ ಲೈಫೇ ಮುಗ್ದೋಯ್ತು ಅನ್ನೋ ಲೆಕ್ಕಾಚಾರ. ನೀವು ತುಂಬಾ ಕುಗ್ಗಿದ್ ಯಾವಾಗ? ಅಲ್ಲ, ಬಹಳ ಸರ. ಅಂದ್ರೆ ಎಲ್ಲರ ಲೈಫಲ್ಲೂ ಅದು ನಡೀತಾನೆ ಇರುತ್ತೆ. ಐ ಥಿಂಕ್ ಇಲ್ಲಿರೋರು ಎಲ್ಲರ ಜೀವನದಲ್ಲೂ ಅದು ನಡೀತಾನೆ ಇರುತ್ತೆ. ನಂದು ಅವಾಗ ಒಂದು ನೆಗೆಟಿವ್ ಲೂಪ್ಗೆ ನಾನು ಎಂಟರ್ ಆಗ್ತಿರ್ತೀನಿ. ಎಲ್ಲರೂ ಮನುಷ್ಯರೇ ಅಲ್ಲ. ಸೊ ಐ ಥಿಂಕ್ ಕಾನ್ಫ್ಲಿಕ್ಟ್ಸ್ ಸಹಜ ಎಲ್ಲರ ಲೈಫಲ್ಲೂ, ಎಲ್ಲ ಪ್ರೊಫೆಷನಲ್ಲೂ. ಸೊ ಹಂಗೆ ನನ್ನ ಲೈಫಲ್ಲೂ ಆಗಿದೆ. ಅಂದ್ರೆ ಬಿಫೋರ್ ಟಗ್ರು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ವರ್ಕ್ ಆಗ್ದಲೇ ಇದ್ದಾಗ ಡೆಫಿನೆಟ್ಲಿ ನಮ್ಗೆ ಹೆಂಗಪ್ಪ ಜೀವನ, ಅಂದ್ರೆ ಏನ್ ಮಾಡ್ಬೇಕಿಲ್ಲಿ, ಹೆಂಗೆ ಬ್ರೇಕ್ ಮಾಡಬೇಕು ಅಂತ ಗೊತ್ತಾಗ್ದಲೇ ಬಹಳಷ್ಟು ಕುಗ್ಗೋಗಿದ್ದು. ಬಟ್ ಅದನ್ನ ಬಹಳ ಪಾಸಿಟಿವ್ ಆಗಿ ಹೆಂಗ್ ಆಚೆ ಹಾಕ್ಬೇಕು ಅಂತ ಪ್ರತಿ ಸರಿ ಅದೇನೆ ಜಯನಗರ 4th ಬ್ಲಾಕ್ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಬರ್ದಿದ್ದೆ ಆ ತರದ ಒಂದು ನೆಗೆಟಿವಿಟಿಯಿಂದ ಆಚೆ ಬಂದು ನಾವೇ ಏನೋ ಮಾಡಬೇಕು ಅಂತ. ಸೊ ಟಗರು ಅನ್ನೋ ಡಾಲಿ ಪಾತ್ರ ನಿಮ್ಗೆ ಅಷ್ಟು ಇಂಟೆನ್ಸ್ ಆಗಿ ಕಾಣುತ್ತೆ ಅಂದ್ರೆ ಅದು ಅಷ್ಟು ದಿನದ ಒಂದು ಕೋಪ, ಅದೆಲ್ಲದನ್ನು ತೆಗೆದ ಪಾತ್ರದ ಮೂಲಕ ಹಾಕಿರೋದು. ಸೊ ಪ್ರತಿ ಸರಿನೂ ಆ ತರ ಕುಗ್ಗಿದಾಗ ಮತ್ತೆ ನಮ್ಮ ಕೈಯಿಂದ, ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ, ನಮ್ಮ ಕಡೆಯಿಂದ ಏನ್ ಸಾಧ್ಯ ಅಂತ ಅದ್ರ ಕಡೆಗೆ ಕೆಲಸ ಮಾಡಿನೇ ವಾಪಸ್ ಹೋಗಿ ಗೆಲ್ಲಕ್ಕಾಗೋದು. ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಖಂಡಿತ ಏನು ಮಾಡಕ್ಕಾಗಲ್ಲ. ಸೊ ಅದನ್ನ ದಾಟಕ್ ನಾವೇನ್ ಮಾಡಬೇಕು ಅದನ್ನ ಮಾಡಬೇಕು, ಅದನ್ನ ಯೋಚನೆ ಮಾಡಬೇಕು, ಅದ್ರ ಕಡೆ ಕೆಲಸ ಮಾಡಬೇಕು. ಒಂದಷ್ಟು ಜನ ಹೇಳೋದು ಹಿರಿಯರು, ಒಮ್ಮೊಮ್ಮೆ ಕೆಟ್ಟದು ಕೂಡ ನಮಗೆ ಒಳ್ಳೇದ್ ಮಾಡ್ಬಿಡುತ್ತೆ ಅಂತ. ಇವತ್ತು ಈ ಕಾರ್ಯಕ್ರಮ ಬಂದು ರಿಯಲ್ ಹೀರೋ ಅಂತ. ಹೀರೋ ಆಗಿ ಅಭಿನಯಿಸ್ತಿದ್ದಂತ ಧನಂಜಯ್ ಅವರಿಗೆ ಹೀರೋ ಕೈ ಹಿಡಿಲಿಲ್ಲ, ಕೈ ಹಿಡಿದಿದ್ದು ವಿಲನ್. ಏನನ್ಸುತ್ತೆ ಸರ್? ಅಂದ್ರೆ ನೀವು ಒಳ್ಳೇದಾಗೋದಕ್ಕೆ ಕೆಟ್ಟದ್ ಮಾಡ್ಬೇಕಾಗಿ ಬಂತ ಸಿನಿಮಾದಲ್ಲಿ?